ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಕೂಡ ತಿಳಿಸಬಹುದು. ವೀಕ್ಷಕರೇ, ಇವತ್ತಿನ ವಿಷಯ ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ? ರಾಜಕಾರಣಿಗಳಿಗೆ ಉತ್ತರದಾಯಿತ್ವ ಅನ್ನೋದೇ ಇಲ್ವಾ? ಈ ಬಗ್ಗೆ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮೂಲಕ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ. ಅಷ್ಟೇ ಅಲ್ಲ, ನಮ್ಮ ಎಕ್ಸ್ ಖಾತೆಯಲ್ಲಿಯೂ ಕೂಡ ಅಭಿಪ್ರಾಯವನ್ನ ಹಂಚ್ಕೋಬಹುದಾಗಿದೆ ವೀಕ್ಷಕರೇ ನೀವು. ಹಾಗಿದ್ರೆ ಇವತ್ತಿನ ವಿಷಯ ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ? ರಾಜಕಾರಣಿಗಳಿಗೆ ಉತ್ತರದಾಯಿತ್ವ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನ ತಡ ಮಾಡದೆ ಹಂಚಿಕೊಳ್ಳಿ ವೀಕ್ಷಕರೇ. ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ ಅನ್ನುವಂತಹ ಪ್ರಶ್ನೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನೋಡಿ. ಆರ್ ನಗರ ಫ್ಲೈಓವರ್ ಪಿಲ್ಲರ್ಗಷ್ಟೇ ಸೀಮಿತ ಆಗಿದೆ. ಎಷ್ಟು ಸುಂದರವಾಗಿತ್ತು ಆರ್ ನಗರ. ನೀವು ಮೈಸೂರು ಕಡೆ ಹೋಗ್ಬೇಕು ಅಂತಂದ್ರೆ ಒಂದು ರೀತಿಯ ಆರ್ಚ್ ಹೆಬ್ಬಾಗಲ್ ತರ ಕಾಣಿಸ್ತಾ ಇತ್ತು ನಮಗೆ. ಅದ್ರ ಮಧ್ಯೆ ಈಗ ಆ 2 ಪಿಲ್ಲರ್ ನೀವು ಸ್ಕ್ರೀನ್ ಮೇಲೆಯೂ ಕೂಡ ಗಮನಿಸ್ತಾ ಇದ್ದೀರಿ. ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ, ಏನಕ್ಕೆ ನಿಲ್ಲಿಸಿದ್ದಾರೆ, ಒಂದು ಅರ್ಥನೇ ಆಗಲ್ಲ. ಅಂತ ಒಂದು ಸುಂದರವಾದಂತ ಫ್ಲೈಓವರ್ ನ ಮಧ್ಯೆ ದೃಷ್ಟಿ ಬಿಟ್ಟು ತರ ಈ 2 ಪಿಲ್ಲರ್ಗಳು ನಿಂತಿದೆ. ಮುಗಿಯುತ್ತಾ ಮುಗಿಯಲ್ವಾ? ಏನಕ್ಕೆ ನಿಲ್ಲಿಸಿದ್ದಾರೆ, ಏನ್ ಕತೆ? ಎಲ್ಲರೂ ಹೋಗೋರು ಬರೋರು ಆ ಪಿಲ್ಲರ್ಗಳನ್ನು ನೋಡ್ಕೊಂಡೇ ಹೋಗೋದು. ಆಮೇಲೆ ಏನ್ ಯೋಚನೆ ಮಾಡ್ತಾರೆ ಗೊತ್ತಾ, ಇಷ್ಟೊಂದು ಅಗಲವಾದ ರಸ್ತೆ, ಇಂಥ ದೊಡ್ಡ ಸುಂದರವಾದಂತ ಆರ್ಚ್, ಅದ್ರ ಮಧ್ಯೆ ಈ ಪಿಲ್ಲರ್ಗಳನ್ನು ಏನಕ್ಕೆ ನಿಲ್ಲಿಸಿದ್ದಾರೆ ಅಂತ. ಆಮೇಲೆ ಆ ಪಿಲ್ಲರ್ಗಳು ಬಂದು ಅಲ್ಲಿ ರಸ್ತೆಯೂ ಕೂಡ ಅಯೋಮಯ ಆಗ್ಬಿಟ್ಟಿದೆ. ಅವು ಕೇವಲ ಪಿಲ್ಲರ್ಗಷ್ಟೇ ಸೀಮಿತ ಆಗ್ಬಿಟ್ಟಿದೆ. ಜೆಪಿ ಪಾರ್ಕ್ ಬಳಿ ಪೂರ್ಣ ಆಗಿಲ್ಲ ಸ್ವಿಮ್ಮಿಂಗ್ ಪೂಲ್. ಜೆಪಿ ಪಾರ್ಕ್ ಹತ್ರ ಕಾರಂಜಿ ಕಾಮಗಾರಿ ನಿಂತೋಗಿದೆ. ಲಿಸ್ಟೇ ಕೊಡ್ತೀವಿ ನಾವು ಏನೇನು ಕಾಮಗಾರಿ ಆಗ್ಬೇಕು, ಆದ್ರೆ ಯಾಕೆ ಆಗ್ತಾ ಇಲ್ಲ. ಮಕ್ಕಳ ಆಟದ ಮೈದಾನ ತಗೊಳ್ಳಿ, ಸ್ವಿಮ್ಮಿಂಗ್ ಪೂಲ್ ತಗೊಳ್ಳಿ, ಟಾಯ್ ಟ್ರೈನ್ ತಗೊಳ್ಳಿ, ಎಲ್ಲ ನಿಂತಲ್ಲಿ ನಿಂತು ಹೋಗಿದೆ. ಹಾಗೆ ಶಾಲಾ ಕಟ್ಟಡ ಬಹುತೇಕ ಪೂರ್ಣ ಆಗಿದೆ, ಉದ್ಘಾಟನೆ ಭಾಗ್ಯ ಇಲ್ಲ. ವೃದ್ಧಾಶ್ರಮ ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಲಗ್ಗೆರೆ ಕುರುಬ್ರಳ್ಳಿ ಬ್ರಿಡ್ಜ್ ಕಾಮಗಾರಿ ಅರೆಬೆರೆ ಆಗಿದೆ. ಕಾರಣ ಪ್ರತಿಷ್ಠೆ. ಅದೇನ್ ಕೆಲಸ ಮಾಡ್ಬಿಡ್ತೀಯ ನೋಡ್ಬಿಡೋಣ ಅನ್ನೋ ರೀತಿಯ ಯಾವ ರೀತಿ ಮಾತುಗಳದು, ಯಾವ ರೀತಿ ಸೆಷನ್ ಅಲ್ಲಿ ನೋಡ್ತಾ ಇದ್ರಿ, ತೋರಿಸ್ತಾ ಇದ್ವಿ ನಾವು ವರದಿಯಲ್ಲಿ. ಈ ಮಟ್ಟಿಗೆ ಪ್ರತಿಷ್ಠೆ ಆಗಿದೆ, ಈ ಮಟ್ಟಿಗೆ ರಾಗ ದ್ವೇಷಗಳು. ಹಾಗಿದ್ರೆ ಉತ್ತರದಾಯಿತ್ವ ಅನ್ನುವಂಥದ್ದು ಇಲ್ವಾ? ನನ್ನ ಕ್ಷೇತ್ರ ನಾನು ಕೆಲಸ ಮಾಡಬೇಕು, ಅಥವಾ ಯಾವನ್ನೋ ಒಬ್ಬನು ಹೊಡಿಬೇಕು ಅಂತ ಹೇಳಿ ಆ ಕ್ಷೇತ್ರದ ಜನರ ಹಿತವನ್ನ ಬಲಿ ಕೊಡೋದ? ಇದು ನಿಜಕ್ಕೂ ಯೋಚನೆ ಮಾಡಬೇಕು. ರಾಜಕಾರಣಿಗಳಂತವ್ರಿಗೆ ನಿಜಕ್ಕೂ ಉತ್ತರದಾಯಿತ್ವ ಅನ್ನೋದು ಇರಲಿಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈಗ ಫ್ರೆಶ್ ಎಕ್ಸಾಂಪಲ್ ಆರ್ ನಗರ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಕೂಡ ತಿಳಿಸಬಹುದು ವೀಕ್ಷಕರೇ. ಇವತ್ತಿನ ವಿಷಯ ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ? ರಾಜಕಾರಣಿಗಳಿಗೆ ಉತ್ತರದಾಯಿತ್ವ ಅನ್ನೋದೇ ಇಲ್ವಾ? ಈ ಬಗ್ಗೆ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮೂಲಕ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ. ಅಷ್ಟೇ ಅಲ್ಲ, ನಮ್ಮ ಎಕ್ಸ್ ಖಾತೆಯಲ್ಲಿಯೂ ಕೂಡ ಅಭಿಪ್ರಾಯವನ್ನ ಹಂಚ್ಕೋಬಹುದಾಗಿದೆ ವೀಕ್ಷಕರೇ ನೀವು. ಹಾಗಿದ್ರೆ ಇವತ್ತಿನ ವಿಷಯ ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ? ರಾಜಕಾರಣಿಗಳಿಗೆ ಉತ್ತರದಾಯಿತ್ವ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನ ತಡ ಮಾಡದೆ ಹಂಚಿಕೊಳ್ಳಿ ವೀಕ್ಷಕರೇ. ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ ಅನ್ನುವಂತಹ ಪ್ರಶ್ನೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನೋಡಿ. ಆರ್ ನಗರ ಫ್ಲೈಓವರ್ ಪಿಲ್ಲರ್ಗಷ್ಟೇ ಸೀಮಿತ ಆಗಿದೆ. ಎಷ್ಟು ಸುಂದರವಾಗಿತ್ತು ಆರ್ ನಗರ. ನೀವು ಮೈಸೂರು ಕಡೆ ಹೋಗ್ಬೇಕು ಅಂತಂದ್ರೆ ಒಂದು ರೀತಿಯ ಆರ್ಚ್ ಹೆಬ್ಬಾಗಲ್ ತರ ಕಾಣಿಸ್ತಾ ಇತ್ತು ನಮಗೆ. ಅದ್ರ ಮಧ್ಯೆ ಈಗ ಆ 2 ಪಿಲ್ಲರ್ ನೀವು ಸ್ಕ್ರೀನ್ ಮೇಲೆಯೂ ಕೂಡ ಗಮನಿಸ್ತಾ ಇದ್ದೀರಿ. ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ, ಏನಕ್ಕೆ ನಿಲ್ಲಿಸಿದ್ದಾರೆ, ಒಂದು ಅರ್ಥನೇ ಆಗಲ್ಲ. ಅಂತ ಒಂದು ಸುಂದರವಾದಂತ ಫ್ಲೈಓವರ್ ನ ಮಧ್ಯೆ ದೃಷ್ಟಿ ಬಿಟ್ಟು ತರ ಈ 2 ಪಿಲ್ಲರ್ಗಳು ನಿಂತಿದೆ. ಮುಗಿಯುತ್ತಾ ಮುಗಿಯಲ್ವಾ? ಏನಕ್ಕೆ ನಿಲ್ಲಿಸಿದ್ದಾರೆ, ಏನ್ ಕತೆ? ಎಲ್ಲರೂ ಹೋಗೋರು ಬರೋರು ಆ ಪಿಲ್ಲರ್ಗಳನ್ನು ನೋಡ್ಕೊಂಡೇ ಹೋಗೋದು.
ಆಮೇಲೆ ಏನು ಯೋಚನೆ ಮಾಡ್ತಾರೆ ಗೊತ್ತಾ, ಇಷ್ಟೊಂದು ಅಗಲವಾದ ರಸ್ತೆ, ಇಂಥ ದೊಡ್ಡ ಸುಂದರವಾದಂತಹ ಆರ್ಚ್, ಅದ್ರ ಮಧ್ಯೆ ಈ ಪಿಲ್ಲರ್ಗಳನ್ನು ಏನಕ್ಕೆ ನಿಲ್ಲಿಸಿದ್ದಾರೆ ಅಂತ. ಆಮೇಲೆ ಆ ಪಿಲ್ಲರ್ಗಳು ಬಂದು ಅಲ್ಲಿ ರಸ್ತೆಯೂ ಕೂಡ ಅಯೋಮಯ ಆಗ್ಬಿಟ್ಟಿದೆ. ಅವು ಕೇವಲ ಪಿಲ್ಲರ್ಗಷ್ಟೇ ಸೀಮಿತ ಆಗ್ಬಿಟ್ಟಿದೆ. ಜೆಪಿ ಪಾರ್ಕ್ ಬಳಿ ಪೂರ್ಣ ಆಗಿಲ್ಲ ಸ್ವಿಮ್ಮಿಂಗ್ ಪೂಲ್. ಜೆಪಿ ಪಾರ್ಕ್ ಹತ್ರ ಕಾರಂಜಿ ಕಾಮಗಾರಿ ನಿಂತೋಗಿದೆ. ಲಿಸ್ಟೇ ಕೊಡ್ತೀವಿ ನಾವು ಏನೇನು ಕಾಮಗಾರಿ ಆಗ್ಬೇಕು, ಆದ್ರೆ ಯಾಕೆ ಆಗ್ತಾ ಇಲ್ಲ. ಮಕ್ಕಳ ಆಟದ ಮೈದಾನ ತಗೊಳ್ಳಿ, ಸ್ವಿಮ್ಮಿಂಗ್ ಪೂಲ್ ತಗೊಳ್ಳಿ, ಟಾಯ್ ಟ್ರೈನ್ ತಗೊಳ್ಳಿ, ಎಲ್ಲ ನಿಂತಲ್ಲಿ ನಿಂತೋಗಿದೆ. ಹಾಗೆ ಶಾಲಾ ಕಟ್ಟಡ ಬಹುತೇಕ ಪೂರ್ಣ ಆಗಿದೆ, ಉದ್ಘಾಟನೆ ಭಾಗ್ಯ ಇಲ್ಲ. ವೃದ್ಧಾಶ್ರಮ ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಲಗ್ಗೆರೆ ಕುರುಬ್ರಳ್ಳಿ ಬ್ರಿಡ್ಜ್ ಕಾಮಗಾರಿ ಅರೆಬೆರೆ ಆಗಿದೆ. ಕಾರಣ ಪ್ರತಿಷ್ಠೆ. ಅದೇನ್ ಕೆಲಸ ಮಾಡ್ಬಿಡ್ತೀಯ ನೋಡ್ಬಿಡೋಣ ಅನ್ನೋ ರೀತಿಯ ಯಾವ ರೀತಿ ಮಾತುಗಳದು, ಯಾವ ರೀತಿ ಸೆಷನ್ ಅಲ್ಲಿ ನೋಡ್ತಾ ಇದ್ರಿ, ತೋರಿಸ್ತಾ ಇದ್ವಿ ನಾವು ವರದಿಯಲ್ಲಿ. ಈ ಮಟ್ಟಿಗೆ ಪ್ರತಿಷ್ಠೆಯಾಗಿದೆ, ಈ ಮಟ್ಟಿಗೆ ರಾಗ ದ್ವೇಷಗಳು. ಹಾಗಿದ್ರೆ ಉತ್ತರದಾಯಿತ್ವ ಅನ್ನುವಂಥದ್ದು ಇಲ್ವಾ? ನನ್ನ ಕ್ಷೇತ್ರ ನಾನು ಕೆಲಸ ಮಾಡಬೇಕು, ಅಥವಾ ಯಾವನ್ನೋ ಒಬ್ಬನು ಹೊಡಿಬೇಕು ಅಂತ ಹೇಳಿ ಆ ಕ್ಷೇತ್ರದ ಜನರ ಹಿತವನ್ನ ಬಲಿ ಕೊಡೋದ? ಇದು ನಿಜಕ್ಕೂ ಯೋಚನೆ ಮಾಡಬೇಕು. ರಾಜಕಾರಣಿಗಳಂತವ್ರಿಗೆ ನಿಜಕ್ಕೂ ಉತ್ತರದಾಯಿತ್ವ ಅನ್ನೋದು ಇರಲಿಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈಗ ಫ್ರೆಶ್ ಎಕ್ಸಾಂಪಲ್ RR ನಗರ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಕೂಡ ತಿಳಿಸಬಹುದು. ವೀಕ್ಷಕರೇ, ಇವತ್ತಿನ ವಿಷಯ ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ? ರಾಜಕಾರಣಿಗಳಿಗೆ ಉತ್ತರದಾಯಿತ್ವ ಅನ್ನೋದೇ ಇಲ್ವಾ? ಈ ಬಗ್ಗೆ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮೂಲಕ ತಿಳಿಸಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ. ಅಷ್ಟೇ ಅಲ್ಲ, ನಮ್ಮ ಎಕ್ಸ್ ಖಾತೆಯಲ್ಲಿಯೂ ಕೂಡ ಅಭಿಪ್ರಾಯವನ್ನ ಹಂಚ್ಕೋಬಹುದಾಗಿದೆ ವೀಕ್ಷಕರೇ ನೀವು. ಹಾಗಿದ್ರೆ ಇವತ್ತಿನ ವಿಷಯ ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ? ರಾಜಕಾರಣಿಗಳಿಗೆ ಉತ್ತರದಾಯಿತ್ವ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನ ತಡ ಮಾಡದೆ ಹಂಚಿಕೊಳ್ಳಿ ವೀಕ್ಷಕರೇ. ನಾಯಕರ ಕಿತ್ತಾಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಸೊರಗಬೇಕಾ ಅನ್ನುವಂತಹ ಪ್ರಶ್ನೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನೋಡಿ. RR ನಗರ ಫ್ಲೈಓವರ್ ಪಿಲ್ಲರ್ಗಷ್ಟೇ ಸೀಮಿತ ಆಗಿದೆ. ಎಷ್ಟು ಸುಂದರವಾಗಿತ್ತು RR ನಗರ. ನೀವು ಮೈಸೂರು ಕಡೆ ಹೋಗ್ಬೇಕು ಅಂತಂದ್ರೆ ಒಂದು ರೀತಿಯ ಆರ್ಚ್ ಹೆಬ್ಬಾಗಿಲು ತರ ಕಾಣಿಸ್ತಾ ಇತ್ತು ನಮಗೆ. ಅದ್ರ ಮಧ್ಯೆ ಈಗ ಆ 2 ಪಿಲ್ಲರ್ ನೀವು ಸ್ಕ್ರೀನ್ ಮೇಲೆಯೂ ಕೂಡ ಗಮನಿಸ್ತಾ ಇದ್ದೀರಿ. ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ, ಏನಕ್ಕೆ ನಿಲ್ಲಿಸಿದ್ದಾರೆ, ಒಂದು ಅರ್ಥನೇ ಆಗಲ್ಲ. ಅಂತ ಒಂದು ಸುಂದರವಾದಂತಹ ಫ್ಲೈಓವರ್ ನ ಮಧ್ಯೆ ದೃಷ್ಟಿ ಬಿಟ್ಟು ತರ ಈ 2 ಪಿಲ್ಲರ್ಗಳು ನಿಂತಿದೆ. ಮುಗಿಯುತ್ತಾ ಮುಗಿಯಲ್ವಾ, ಏನಕ್ಕೆ ನಿಲ್ಲಿಸಿದ್ದಾರೆ, ಏನ್ ಕತೆ? ಎಲ್ಲರೂ ಹೋಗೋರು ಬರೋರು ಆ ಪಿಲ್ಲರ್ಗಳನ್ನು ನೋಡ್ಕೊಂಡೇ ಹೋಗೋದು. ಆಮೇಲೆ ಏನು ಯೋಚನೆ ಮಾಡ್ತಾರೆ ಗೊತ್ತಾ, ಇಷ್ಟೊಂದು ಅಗಲವಾದ ರಸ್ತೆ, ಇಂಥ ದೊಡ್ಡ ಸುಂದರವಾದಂತಹ ಆರ್ಚ್, ಅದ್ರ ಮಧ್ಯೆ ಈ ಪಿಲ್ಲರ್ಗಳನ್ನು ಏನಕ್ಕೆ ನಿಲ್ಲಿಸಿದ್ದಾರೆ ಅಂತ. ಆಮೇಲೆ ಆ ಪಿಲ್ಲರ್ಗಳು ಬಂದು ಅಲ್ಲಿ ರಸ್ತೆಯೂ ಕೂಡ ಅಯೋಮಯ ಆಗ್ಬಿಟ್ಟಿದೆ. ಅವು ಕೇವಲ ಪಿಲ್ಲರ್ಗಷ್ಟೇ ಸೀಮಿತ ಆಗ್ಬಿಟ್ಟಿದೆ. ಜೆಪಿ ಪಾರ್ಕ್ ಬಳಿ ಪೂರ್ಣ ಆಗಿಲ್ಲ ಸ್ವಿಮ್ಮಿಂಗ್ ಪೂಲ್. ಜೆಪಿ ಪಾರ್ಕ್ ಹತ್ರ ಕಾರಂಜಿ ಕಾಮಗಾರಿ ನಿಂತೋಗಿದೆ. ಲಿಸ್ಟೇ ಕೊಡ್ತೀವಿ ನಾವು ಏನೇನು ಕಾಮಗಾರಿ ಆಗ್ಬೇಕು, ಆದ್ರೆ ಯಾಕೆ ಆಗ್ತಾ ಇಲ್ಲ. ಮಕ್ಕಳ ಆಟದ ಮೈದಾನ ತಗೊಳ್ಳಿ, ಸ್ವಿಮ್ಮಿಂಗ್ ಪೂಲ್ ತಗೊಳ್ಳಿ, ಟಾಯ್ ಟ್ರೈನ್ ತಗೊಳ್ಳಿ, ಎಲ್ಲ ನಿಂತಲ್ಲಿ ನಿಂತೋಗಿದೆ. ಹಾಗೆ ಶಾಲಾ ಕಟ್ಟಡ ಬಹುತೇಕ ಪೂರ್ಣ ಆಗಿದೆ, ಉದ್ಘಾಟನೆ ಭಾಗ್ಯ ಇಲ್ಲ. ವೃದ್ಧಾಶ್ರಮ ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಲಗ್ಗೆರೆ ಕುರುಬ್ರಳ್ಳಿ ಬ್ರಿಡ್ಜ್ ಕಾಮಗಾರಿ ಅರೆಬೆರೆ ಆಗಿದೆ. ಕಾರಣ ಪ್ರತಿಷ್ಠೆ. ಅದೇನ್ ಕೆಲಸ ಮಾಡ್ಬಿಡ್ತೀಯ ನೋಡ್ಬಿಡೋಣ ಅನ್ನೋ ರೀತಿಯ ಯಾವ ರೀತಿ ಮಾತುಗಳದು, ಯಾವ ರೀತಿ ಸೆಷನ್ ಅಲ್ಲಿ ನೋಡ್ತಾ ಇದ್ರಿ, ತೋರಿಸ್ತಾ ಇದ್ವಿ ನಾವು ವರದಿಯಲ್ಲಿ. ಈ ಮಟ್ಟಿಗೆ ಪ್ರತಿಷ್ಠೆಯಾಗಿದೆ, ಈ ಮಟ್ಟಿಗೆ ರಾಗ ದ್ವೇಷಗಳು. ಹಾಗಿದ್ರೆ ಉತ್ತರದಾಯಿತ್ವ ಅನ್ನುವಂಥದ್ದು ಇಲ್ವಾ? ನನ್ನ ಕ್ಷೇತ್ರ ನಾನು ಕೆಲಸ ಮಾಡಬೇಕು, ಅಥವಾ ಯಾವನ್ನೋ ಒಬ್ಬನು ಹೊಡಿಬೇಕು ಅಂತ ಹೇಳಿ ಆ ಕ್ಷೇತ್ರದ ಜನರ ಹಿತವನ್ನ ಬಲಿ ಕೊಡೋದ? ಇದು ನಿಜಕ್ಕೂ ಯೋಚನೆ ಮಾಡಬೇಕು. ರಾಜಕಾರಣಿಗಳಂತವ್ರಿಗೆ ನಿಜಕ್ಕೂ ಉತ್ತರದಾಯಿತ್ವ ಅನ್ನೋದು ಇರಲಿಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈಗ ಫ್ರೆಶ್ ಎಕ್ಸಾಂಪಲ್ RR ನಗರ.